ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ಸಡನ್ಲಿ ನನಗೆ ಒಂದು ಪೋಸ್ಟ್ ಸಿಕ್ಕಿತು, ಅರ್ಜೆಂಟಾಗಿ ಹೈರಿಂಗ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲಾದರೂ ಲೇಟ್ ಆದರೆ ಹಾಕಲಿಕ್ಕೆ ಅಲ್ಲಿ ಕ್ಲೋಸ್ ಆಗ್ಬೋದು ವೇಕೆನ್ಸೀಸ್. ಸೊ ಅದಕ್ಕೆ ಬೇಗ ಅಂತಲೇ ನಾನೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಅಂತ ಹೇಳುವಂಥದ್ದು. ಸೊ ಆದಷ್ಟು ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಎಲ್ಲರಿಗೂ ತುಂಬ ಬೆನಿಫಿಟ್ಸ್ ಇದೆ ಈ ಕೆಲಸದಲ್ಲಿ, ಹಾಗೂ ಎಲ್ಲರಿಗೂ ಯೂಸ್ ಆಗೇ ಆಗ್ತದೆ. ಓಕೆ, ಖಂಡಿತವಾಗಿ ಯೂಸ್ ಆಗ್ತದೆ ಈ ಜಾಬು. ಸೊ ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗೆ ಕೆಲಸ ಇಲ್ಲ, ಯಾರು ಮನೆಯಿಂದಲೇ ಮಾಡುವಂತಹ ಜಾಬನ್ನು ನೋಡ್ತಾ ಇದ್ದಾರೆ ಅಂಥವರಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಡ್ತೇನೆ, ಓಕೆ, ಅಪ್ಲೈ ಮಾಡಲಿಕ್ಕೆ ಹೇಗೆ ಅಂತ ಹೇಳಿ. ಸೊ ನೆಕ್ಸ್ಟ್ ವೇವ್ ಅವರ ಕಡೆಯಿಂದ, ನೆಕ್ಸ್ಟ್ ವೇವ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಕನ್ನಡ ಪ್ರೀ ಸೇಲ್ಸ್, ಮನೆಯಿಂದಲೇ ಮಾಡುವಂಥ ಕೆಲಸ, WFH. ನೆಕ್ಸ್ಟ್ ವೇವ್ ಟೆಕ್ನಾಲಜೀಸ್ ಅವರದ್ದು. ಸೊ ಈಗಾಗಲೇ 57 ಅಪ್ಲಿಕೇಶನ್ಸ್ ಬಂದಿದೆ. ಕಂಪನಿ ಬಗ್ಗೆ, ಇವರ ಬಗ್ಗೆ ಹೇಳೋದಾದರೆ, at next we are determined to transfer youngsters into highly skilled tech professionals irrespective of their educational background. With our continuous career building programs 4.0, anyone can build 4.0 skills and get high paid jobs centered around 4.0 technologies like AL, ML, full stack development, cybersecurity, and blockchain and more. For the first time in India, we have introduced industry-ready certification which represents learners' industry readiness. ನೆಕ್ಸ್ಟ್ ವೇವ್ ಅನ್ನುವಂಥದ್ದು ತುಂಬ ದೊಡ್ಡ ಕಂಪನಿ ಇದು. ಸೊ 2 lakhs ಎಂಪ್ಲಾಯೀಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಸ್ಟೂಡೆಂಟ್ಸ್ ಇಲ್ಲಿ 3000 ಸ್ಟೂಡೆಂಟ್ಸ್ ಇದ್ದಾರೆ. ಈವ್ನಿಂಗ್ ಶಿಫ್ಟ್ ಅಂತ ಹೇಳಿ ಆ ರೀತಿ ಕೆಲಸ ಮಾಡ್ತಾರೆ, ನೈಟ್ ಶಿಫ್ಟ್ ಅಂತ ಹೇಳಿ. ಸೊ ಒಳ್ಳೆಯ ಒಂದು ಎನ್ವೈರ್ಮೆಂಟ್ ಇದೆ ಇಲ್ಲಿ, ವರ್ಕ್ ಎನ್ವೈರ್ಮೆಂಟ್ ಅನ್ನುವಂಥದ್ದು. ರಿವ್ಯೂಸ್ ಎಲ್ಲ ಹಾಕಿದ್ದಾರೆ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ ಯಾರಾದರೂ ಇರುವವರದ್ದು ರಿವ್ಯೂಸ್ ಎಲ್ಲ ಉಂಟು ಇಲ್ಲಿ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಜಾಸ್ತಿ ಇನ್ಫಾರ್ಮೇಷನ್ ಏನಾದರೂ ಕೇಳಬೇಕಂದ್ರೆ ವೆಬ್ಸೈಟಿಗೆ ಹೋಗಿ ಕರೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಇನ್ಫಾರ್ಮೇಷನ್ನ ನೀವು ತಗೊಳ್ಬೋದು. ಸೊ ಈಗ ನಾನು ಜಾಬ್ ಡೀಟೇಲ್ಸನ್ನು ಹೇಳ್ತೇನೆ. ಬೇಗನೆ ಒಂದು ಅಪ್ಲೈ ಮಾಡಿ ಎಲ್ಲರೂ, ಆಲ್ರೆಡಿ ಬಂದಿದೆ ಅಲ್ವಾ ಇಷ್ಟು ಅಪ್ಲಿಕೇಶನ್ಸ್. 0 to 1 yearsನವರು ಬೇಕು ಅಂದರೆ ಫ್ರೆಷರ್ಸ್ ಕೂಡ ಇಲ್ಲಿ ಮನೆಯಿಂದಲೇ ಮಾಡುವಂಥ ಕೆಲಸಕ್ಕೆ ವರ್ಕ್ ಮಾಡ್ಬೋದು, ಅಪ್ಲೈ ಮಾಡಿ. ನೆಕ್ಸ್ಟ್ ಮಿನಿಮಮ್ 1 year ಎಕ್ಸ್ಪೀರಿಯನ್ಸ್ ಆದವ್ರು ಬೇಕು, ಫ್ರೆಷರ್ ಬಿಟ್ಟು. ಸೊ ತುಂಬ ವೇಕೆನ್ಸೀಸ್ ಇದೆ. 3 to 5 lakhs ತನಕ ನಿಮಗೆ ಸ್ಯಾಲ್ರಿ ಸಿಗ್ತಾರೆ. ಇಲ್ಲಿ ನಿಮ್ಮ ಹತ್ರ ಸ್ಕಿಲ್ಸ್ ಏನು ಇರಬೇಕಂತ ಹೇಳಿದ್ರೆ, ಸೇಲ್ಸ್, ಟೆಲಿಸೇಲ್ಸ್, ಪ್ರೀ ಸೇಲ್ಸ್, ಇನ್ಸೈಡ್ ಸೇಲ್ಸ್, ಲೀಡ್ ಕ್ವಾಲಿಫಿಕೇಷನ್. ಓಕೆ, ನಂತರ ಲೀಡ್ ಜನರೇಷನ್ ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಇರಬೇಕು, ಒಳ್ಳೆಯ ಸ್ಕಿಲ್ಸ್. ಜಾಬ್ ಡಿಸ್ಕ್ರಿಪ್ಷನ್ ಏನು ಅಂತ ಹೇಳಿದರೆ, ವಾಟ್ ಯು ವಿಲ್ ಡೂ, ನೀವೇನು ಮಾಡ್ತೀರಾ ಇಲ್ಲಿ ಅಂತ. ವಾಟ್ ದೇ ಆರ್ ಲುಕಿಂಗ್ ಫಾರ್, ಅವರು ಯಾರನ್ನು ನೋಡ್ತಾ ಇದ್ದಾರೆ ಮತ್ತು ಇಲ್ಲಿ ನೀವೇನು ಮಾಡ್ತೀರಿ ಅಂತ. ಲೀಡ್ ಕ್ವಾಲಿಫಿಕೇಷನ್ ಅಸೋಸಿಯೇಟ್ ವಿತ್ ಎಕ್ಸಲೆಂಟ್ ಕನ್ನಡ ಕಮ್ಯುನಿಕೇಷನ್ ಸ್ಕಿಲ್ಸ್, ರಿಟರ್ನ್ ಆ್ಯಂಡ್ ವರ್ಬಲ್. ಸೊ ಇಲ್ಲಿ ಕನ್ನಡ ಟೈಪಿಂಗ್ ಮಾಡಲಿಕ್ಕೂ ಬರಬೇಕು, ಮಾತನಾಡಲಿಕ್ಕೂ ಫ್ಲೂಯೆಂಟಾಗಿ ಚೆಂದ ಮಾಡಿ ಮಾತನಾಡಲಿಕ್ಕೆ ಬರಬೇಕು. ಓಕೆ, ಯಾರಿಗಾದರೂ ಕನ್ನಡ ಅರ್ಧಂಬರ್ಧ ಬರುವವರೆಲ್ಲ ಇಲ್ಲಿ ಅಪ್ಲೈ ಮಾಡಬೇಡಿ, ಫ್ಲೂಯೆಂಟಾಗಿ ಕನ್ನಡ ಬರಬೇಕು. ಇಂಟರ್ಪರ್ಸನಲ್ ಅಬಿಲಿಟೀಸ್ ಅಲಾಂಗ್ ವಿತ್ ದ ಗುಡ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್, ಮ್ಯಾನೇಜ್ ಮಾಡುವಷ್ಟು ಇಂಗ್ಲೀಷ್ ಬಂದರೆ ಸಾಕು. ಕನ್ನಡ ಅನ್ನೋದು ಎಕ್ಸಲೆಂಟಾಗಿ ಬರಬೇಕು, ಒಳ್ಳೆ ಮಾತಾಡಿಕೆ ಬರಬೇಕು ಕನ್ನಡ, ಯಾಕೆಂದರೆ ಇಲ್ಲಿ ಕನ್ನಡದವರೇ ಬೇಕು. ಪೀಪಲ್ ವಿತ್ ದ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಬಿಲ್ಡಿಂಗ್ ಸೇಲ್ಸ್ ಫನಲ್ಸ್, ಟ್ರ್ಯಾಕಿಂಗ್ ಫೀಡ್ಬ್ಯಾಕ್ ಟಾಸ್ಕ್ ಆ್ಯಂಡ್ ಕನ್ಸಿಸ್ಟೆಂಟ್ಲಿ ಎಕ್ಸಿಟಿಂಗ್ ಟಾರ್ಗೆಟ್ಸ್ ವಿತ್ ದ ಡೆಡ್ಲೈನ್ಸ್. ಸೊ ಇಲ್ಲಿ ನಿಮಗೆ ಟಾರ್ಗೆಟ್ಸ್ ಇರ್ತದೆ, ಅದರ ಬಗ್ಗೆ ಫೀಡ್ಬ್ಯಾಕ್ ಕೊಡುವಂಥದ್ದು, ಸಿಸ್ಟಮಲ್ಲಿ ಟಾಸ್ಕನ್ನು ಮಾಡುವಂಥದ್ದು ಮತ್ತು ಡೆಡ್ಲೈನ್ ಕೊಡುವಂಥದ್ದು, ಇದೆಲ್ಲ ಗೊತ್ತಿರಬೇಕು ನಿಮಗೆ. ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಸೇಲ್ಸ್ ಮೈಂಡ್ಸೆಟ್ ಟು ಎಫೆಕ್ಟಿವ್ಲಿ ಕಮ್ಯುನಿಕೇಟ್ ಅಬೌಟ್ ಹೈ ಪೇವಿಂಗ್ ಕ್ಯಾರಿಯರ್ opportunities to its prospective learners and drive sales qualified leads. ಪೇಮೆಂಟ್ ಅನ್ನೋದು ಹೈ ಪೇಮೆಂಟ್ ಮಾಡ್ತಾ ಇದ್ದು ನಾನು ಆಗಲೇ ಹೇಳಿದೆ ಅಲ್ವಾ, 3 to 5 lakhs ತನಕ. ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ಅ ಹೈ ಗ್ರೋತ್ ಸ್ಟಾರ್ಟಪ್ ಎನ್ವೈರ್ಮೆಂಟ್.
ರೆಡಿ ಇರಬೇಕು ಇಲ್ಲಿ ವರ್ಕ್ ಮಾಡಲಿಕ್ಕೆ. ನೀವು ನಿಮ್ಮಲ್ಲಿಯೇ ಗ್ರೋತ್ ಆಗಬೇಕಂದ್ರೆ ಮತ್ತು ಕಂಪನಿಯಲ್ಲಿ ಗ್ರೋತ್ ಆಗಬೇಕಂದ್ರೆ ನೀವು ರೆಡಿ ಇರಬೇಕು ಎನ್ವೈರ್ಮೆಂಟಲ್ಲಿ ವರ್ಕ್ ಮಾಡಲಿಕ್ಕೆ. ಯಾಕೆಂದರೆ ಲೀಡ್ಸ್ ಅನ್ನೋದು ರೀಚ್ ಆಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ ಫಸ್ಟೇ ಸ್ಕಿಲ್ಸ್ ಇದ್ದರೂ ಕೂಡ ಯಾವುದೇ ರೀತಿ ಸ್ಕಿಲ್ಸ್ ಇರಬೇಕಂತ ಹೇಳಿ. ಓಕೆ, ಸೇಲ್ಸ್ ತನಕ, ಸೇಲ್ಸ್, ಇನ್ಸೈಡ್ ಸೇಲ್ಸ್, ಸೇಲ್ಸ್, ಟೆಲಿಸೇಲ್ಸ್, ಪ್ರೀ ಸೇಲ್ಸಲ್ಲಿ ಎಲ್ಲ ಲೀಡ್ ಜನ್ರೇಷನಲ್ಲೆಲ್ಲ ನಾಲೆಜ್ ಇರಬೇಕು ಅಂತ ಹೇಳಿ. ವಾಟ್ ಯು ವಿಲ್ ಬಿ ಡೂಯಿಂಗ್, ನೀವೇನು ಮಾಡ್ತೀರಿ ಅಂತ ಹೇಳಿ. ಔಟ್ಬೌಂಡ್ ಕಾಲ್ಸ್ ಆ್ಯಂಡ್ ಜನರೇಟಿಂಗ್ ಸೇಲ್ಸ್ ಕ್ವಾಲಿಫೈಡ್ ಲೀಡ್ಸ್. ಔಟ್ಬೌಂಡ್ ಕಾಲ್ಸ್ ಇರ್ತದೆ ಅಂದರೆ ನೀವು ಮಾಡುವಂಥದ್ದು, ನಿಮಗೆ ಇಷ್ಟೇ ಲೀಡ್ಸನ್ನು ಕೊಡ್ತಾರೆ. ಓಕೆ, ಸೊ ಅವರು ನಿಮಗೆ ಕಾಲ್ಸನ್ನು ಶೆಡ್ಯೂಲ್ ಮಾಡ್ತಾರೆ, ನೀವು ಮಾಡುವಂಥದ್ದು. ಆಸ್ಕ್ questions to understand the lead and them forward in the pre-sales process. ನೀವು ಕ್ವಶನ್ಸನ್ನು ಕೇಳುವಂಥದ್ದು, ಅರ್ಥ ಮಾಡಿಕೊಂಡು ಕ್ವಶನ್ಸನ್ನು ಕೇಳಬೇಕು, ಅವ್ರು ಆನ್ಸರ್ ಕೊಡ್ತಾರೆ, ಅದಕ್ಕೂ ಅರ್ಥ ಮಾಡಿಸಿ ಹೇಳಿ ಒಂದು ಲೀಡ್ ಕ್ರಿಯೇಟ್ ಮಾಡುವಂಥದ್ದು ಪ್ರೀಸೇಲ್ಸ್ ಪ್ರಾಸೆಸ್ಗೆ ಸ್ಟೆಪ್ ಹೋಗುವಂಥದ್ದು ಮುಂದೆ. ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಎಂಟೈರ್ ಸೇಲ್ಸ್ ಕ್ವಾಲಿಫಿಕೇಷನ್ ಲೈಫ್ ಸೈಕಲ್ ಫಾರ್ ಯುವರ್ ಅಸೈನ್ಡ್ ಲೀಡ್ಸ್. ಎಷ್ಟು ನಿಮಗೆ ಲೀಡ್ಸ್ ಶೆಡ್ಯೂಲ್ ಆಗಿದೆ ಅಷ್ಟರಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಂಡು ಎಂಟೈರ್ ಸೇಲ್ಸಲ್ಲಿ ಕ್ವಾಲಿಫಿಕೇಷನ್ನ ಕರೆಕ್ಟಾಗಿ ಸೇಲ್ಸ್ ಮಾಡುವಂಥದ್ದು, ಲೀಡ್ ಮಾಡುವಂಥದ್ದು ಗೊತ್ತಿರಬೇಕು. ಕೋಲ್ಡ್ ಕಾಲ್ಸ್, ಫಾಲೋ ಅಪ್ಸ್, ಲೀಡ್ ಕ್ವಾಲಿಫಿಕೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಫಾಲ್ ಅಂಡರ್ ದಿಸ್ ಕ್ಯಾಟಗರಿ. ಮೇಂಟೈನಿಂಗ್ ಅ ಡೀಟೇಲ್ಡ್ ಡೇಟಾಬೇಸ್. ನೀವೇನು ಮಾಡ್ತೀರಿ, ಏನು ಕಸ್ಟಮರ್ಸ್ ಇದ್ದೇನು ಕಾಲ್ಸಲ್ಲಿ ಏನೆಲ್ಲ ಕಮ್ಯುನಿಕೇಷನ್ ಆಗ್ತದೆ ಎಲ್ಲ ಡೀಟೇಲಾಗಿ ಡೇಟಾಬೇಸ್ ಇರಬೇಕು. ಓಕೆ, ಸೊ ನಿಮಗೆ ಟೀಮ್ನವರು ಕೇಳ್ತಾರೆ, ಸೊ ಅದು ಕೇಳುವ ಮುಂಚೆ ನೀವು ಮೇಂಟೈನ್ ಮಾಡಿಡಬೇಕು. ಆಫ್ ಆಲ್ ದ ಇಂಟರಾಕ್ಷನ್ಸ್ ವಿತ್ ದ ಲೀಡ್ ಆ್ಯಂಡ್ ಪ್ರೊವೈಡಿಂಗ್ ಕಾನ್ಸ್ಟೆಂಟ್ ಫೀಡ್ಬ್ಯಾಕ್ ಆನ್ ದ ಕ್ವಾಲಿಟಿ ಆಫ್ ದ ಲೀಡ್ಸ್ ಟು ದ ರೆಸ್ಪೆಕ್ಟಿವ್ ಟೀಮ್. ಏನು ನೀವು ಮಾತಾಡ್ತೀರಿ ಅದನ್ನು ನೀವು ನಿಮ್ಮ ಟೀಮಿಗೆ ಕರೆಕ್ಟಾಗಿ ಲೀಡ್ಸ್ ಬಗ್ಗೆ ನೀವು ಕ್ವಾಲಿಟಿಯಾದ ಫೀಡ್ಬ್ಯಾಕನ್ನು ಕೊಡೋದು, ನಿಮ್ಮ ಒಪಿನಿಯನನ್ನು ಹೇಳೋದು ನಿಮ್ಮ ಟೀಮಿಗೆ. ಓಕೆ, ಮೀಟಿಂಗ್ ವೀಕ್ಲಿ ಆ್ಯಂಡ್ ಮಂತ್ಲಿ ಟಾರ್ಗೆಟ್ಸ್. ಇಲ್ಲಿ ನಿಮಗೆ ಲೀಡ್ಸ್ ಅಂತ ಹೇಳುವಾಗ ಆಬ್ವಿಯಸ್ಲಿ ನಿಮಗೆ ಸೇಲ್ಸ್ ಜಾಬ್ ಇದು. ಸೊ ಲೀಡ್ಸ್ ಅಂತ ಹೇಳುವಾಗ ನಿಮಗೆ ಸೇಲ್ಸಲ್ಲಿ ಟಾರ್ಗೆಟ್ಸ್ ಇದ್ದೇ ಇರ್ತದೆ, ಭಾರಿ ರೇರ್, ಅದು ಅಪರೂಪ ಟಾರ್ಗೆಟ್ ಇಲ್ಲದೆ ಇರೋದು ಜಾಬಲ್ಲಿ. ವಾರದಲ್ಲಿ ಕೂಡ ನಿಮಗೆ ಇಲ್ಲಿ ಟಾರ್ಗೆಟ್ ಇರ್ತದೆ ಮತ್ತು ಮಂತ್ಲಿಯಲ್ಲಿ ಕೂಡ ನಿಮಗೆ ಟಾರ್ಗೆಟ್ ಇರ್ತದೆ. ಪಾಸಿಬಿಲಿಟಿ ಆಫ್ ಅಡ್ವಾನ್ಸ್ಮೆಂಟ್. BDAs have the opportunity to progress into leadership roles upon demonstrating expectational performance and leadership qualities. ಪರ್ಫಾರ್ಮೆನ್ಸ್ ಒಂದು ವೇಳೆ ಒಳ್ಳೆದಿದ್ದರೆ ಅಡ್ವಾನ್ಸ್ ಆಗಿ ನಿಮಗೆ ಆಪರ್ಚುನಿಟಿ ಕೊಡ್ತಾರೆ ಇಲ್ಲಿ. ಓಕೆ, ಟೀಮಲ್ಲಿ ಕೆಲಸ ಮಾಡುವಂಥದ್ದು ಪ್ರಮೋಷನ್ ಕೊಡ್ತಾರೆ, ಲೀಡರ್ಶಿಪ್ ರೋಲ್ಸ್ ಕೊಡ್ತಾರೆ, ಮತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದರೆ ಕ್ವಾಲಿಟಿದು ಒಳ್ಳೆ ರೋಲ್ ಸಿಗ್ತದೆ. ಸ್ಟ್ರಾಟಜಿಕ್ ಮಾರ್ಕೆಟ್ ರಿಸರ್ಚ್. ಕಂಡಕ್ಟಿಂಗ್ ಇನ್ ಡೆಪ್ತ್ ಮಾರ್ಕೆಟ್ ರಿಸರ್ಚ್ ಆ್ಯಂಡ್ ಅನಾಲಿಸಿಕ್ಸ್ ಟು ಪಿನ್ ಪಾಯಿಂಟ್ ಎಮರ್ಜಿಂಗ್ ಟ್ರೆಂಡ್ಸ್, ಪೊಟೆನ್ಷಿಯಲ್ ಅಪರ್ಚುನಿಟೀಸ್ ಆ್ಯಂಡ್ ಏರಿಯಾಸ್ ಫಾರ್ ಗ್ರೋತ್. ನೆಕ್ಸ್ಟ್ ಸ್ಟ್ರಾಟಜಿ ಇರಬೇಕು ನಿಮ್ಮಲ್ಲಿ. ಓಕೆ, comprehensive sales support, providing valuable assistance to the sales team by generating leads, delivering presentations and crafting compelling proposals to drive revenue. Competitive compensation package, offering a competitive base salary complemented by attractive incentives such as performance-based bonus or commissions, motivating BDAs to excel in their roles. ಸ್ಯಾಲ್ರಿ ತುಂಬ ಪ್ಯಾಕೇಜ್ ಇಲ್ಲಿ ಒಳ್ಳೆ ಇದೆ, ಪರ್ಫಾರ್ಮೆನ್ಸ್ ಕೊಟ್ಟರೆ ಬೋನಸ್ ಎಲ್ಲ ಸಿಗ್ತಾರೆ ನಿಮಗೆ. ರೆಕಗ್ನೈಸೇಷನ್ ಆ್ಯಂಡ್ ರಿವಾರ್ಡ್ಸ್ ಪ್ರೋಗ್ರಾಮ್. ಸಿಸ್ಟಮ್ ಆಫ್ ರೆಕಗ್ನೈಸೇಷನ್ ಆ್ಯಂಡ್ rewards that celebrates both individual and team achievements, fostering a culture of appreciation and motivation within the organization. ಸೊ ಇಲ್ಲಿ ನಿಮಗೆ ಪ್ರೋಗ್ರಾಮ್ ಅಂತ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ ಮೇಲೆ ಕೆಲವು ಎಣಿಸ್ಬೋದು ಇಲ್ಲೇನಿಲ್ವಾ ಕೆಲಸ ಮಾತ್ರ ಮಾಡೋದು ಅಂತ ಹೇಳಿ. ಸೊ ವಿತ್ ಗುಡ್ ಸ್ಯಾಲ್ರಿ ಪ್ಯಾಕೇಜ್ ನಿಮಗೆ ವೀಕ್ಲಿ ಮಂತ್ಲಿ ಎನ್ವೈರ್ಮೆಂಟ್ ಸ್ವಲ್ಪ ನಿಮ್ಮದು ಚೇಂಜ್ ಮಾಡಲಿಕ್ಕೆ, ವರ್ಕ್ ಪ್ರೋಗ್ರೆಸ್ ಅನ್ನೋದು ಚೇಂಜ್ ಮಾಡಲಿಕ್ಕೆ, ಸೊ ನಿಮಗೆಲ್ಲ ಸ್ವಲ್ಪ ಮೋಟಿವೇಶನ್ ಮಾಡಲಿಕ್ಕೆ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿರ್ತಾರೆ. ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಇಟ್ಟಿರ್ತಾರೆ, ಅದು ಏನು ಹೋಗಲಿಕ್ಕಿಲ್ಲ. ನೆಕ್ಸ್ಟ್ ಕಂಪನ್ಸೇಷನ್. ಈಗ ಸ್ಯಾಲ್ರಿ ಬಗ್ಗೆ ಮಾತನಾಡುವ.
CTC 2 months ಇಂಟರ್ನ್ಶಿಪ್ ಇರ್ತದೆ. 15,000 ನಿಮಗೆ ಸ್ಯಾಲ್ರಿ ಸಿಗ್ತದೆ ಮಂತ್ಲಿ. ನೆಕ್ಸ್ಟ್ ಆಫ್ಟರ್ ಎಂಪ್ಲಾಯಿ ಕನ್ವರ್ಸೇಷನ್ ದ ಪ್ಯಾಕೇಜ್ ವಿಲ್ ಬಿ ಅಪ್ ಟು 5 lakh. ಸೊ ಫಿಕ್ಸ್ಡ್ ನಿಮಗೆ 3 ಲಕ್ಷ ನಿಮಗೆ ಫಿಕ್ಸ್ಡ್ ಇಲ್ಲಿ, ಪ್ಲಸ್ ನಿಮಗೆ ಇನ್ಸೆಂಟಿವ್ಸ್ ಇರ್ತದೆ. ಮಂತ್ಲಿಗೆ ನಿಮಗೆ 15,000 ಸ್ಯಾಲ್ರಿ, 15,000. ನೆಕ್ಸ್ಟ್ ಲ್ಯಾಂಗ್ವೇಜಸ್ ನೋನ್, ನೇಟಿವ್ ಸ್ಪೀಕರ್ ಆಫ್ ಕನ್ನಡ ಕಂಪಲ್ಸರಿ ಕರೆಕ್ಟ್ ಚಂದ ಮಾತಾಡಲಿಕ್ಕೆ ಬರಬೇಕು. ಓಕೆ. ಗುಡ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಈಸ್ ಆ್ಯನ್ ಆ್ಯಡೆಡ್ ಅಡ್ವಾಂಟೇಜ್. ಮ್ಯಾನೇಜ್ ಮಾಡುವಷ್ಟು ಇಂಗ್ಲೀಷ್ ಬಂದರೆ ಪರವಾಗಿಲ್ಲ. ನಂತರ ವರ್ಕ್ ಲೊಕೇಶನ್ ಆ್ಯಂಡ್ ವರ್ಕಿಂಗ್ ಡೇಸ್, ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಮಾಡುವಂಥದ್ದು, 6 ದಿನ ಕೆಲಸ. ಓಕೆ. ಸೊ ಲಿಂಕರ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಅಲ್ಲಿಂದ ಹೋಗಿ ಚೆಕ್ ಮಾಡಿಕೊಂಡು ಬೇಗನೆ ಬೇಗನೆ ಅಪ್ಲೈ ಮಾಡಿ. ಓಕೆ, ಟೇಕ್ ಕೇರ್, ಬೈ ಬೈ, ಆಲ್ ದಿ ಬೆಸ್ಟ್.